ಎಸ್ ಮಾಡಿ ಸ್ಟೂಡೆಂಟ್ಸ್ ನಾವು ಎಸ್ ಎಕ್ಸಾಮ್ 2024 ಮತ್ತು 25ನೇ ಸಾಲಿಗಾಗಿ ತಯಾರಿ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಏನ್ ಮಾಡ್ತಿದ್ದೇವೆ ಗೊತ್ತಾ? ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಡಿಸ್ಕಸ್ ಮಾಡ್ತಿದ್ದೇವ್ರಿ. ಸೊ ಇದು 4th ವಿಡಿಯೋ. ಕಂಟಿನ್ಯೂಸ್ ವಿಡಿಯೋ ಮಾಡ್ತಾ ಇದ್ದೀನಿ ಲೆಸನ್ ವೈಸ್. ಇವನ್ನ ಮಾಡ್ಬೇಕಾದ್ರೆ ನಾನು ಇಲ್ಲಿ ತಗೊಳ್ತಾ ಇರೋದು ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್‌ನ. ಸೊ ಕ್ವಾಲಿಟಿ ಆಫ್ ಮರ್ಸಿದಲ್ಲಿ ಯಾವ ಸ್ಟಾಂಜಾ ಬರ್ಬೋದು ಅಂತ ನಾವು ಗೆಸ್ ಮಾಡೋಣ. ಓಕೆ. ಆಮೇಲೆ ಮಾಡಿ ಸ್ಟೂಡೆಂಟ್ಸ್ ಇದು ಫಸ್ಟ್ ಸ್ಟೆಪ್ ಅಷ್ಟೇನೆ. ಇದಾದ ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಹೇಳ್ತಾ ಹೋಗ್ತಿರ್ತೀನಿ. ಅವ್ನ ನೆನಪು ಅವನ್ನ ಫಾಲೋ ಅಪ್ ಮಾಡ್ರಿ. ಸೊ ಕ್ವಾಲಿಟಿ ಆಫ್ ಮರ್ಸಿ ಯಾವ್ದು ಬರ್ಬೋದು ಅನ್ಲಿಕ್ಕೆ ನಾನು ಯಾವ್ದನ್ನ ಆಧಾರವಾಗಿ ಇಟ್ಕೊಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು ಬಿಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಏನೋ ನೋಡ್ರಿ 1, 2, 3, 4 ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಗೆಸ್ ಮಾಡೋಣ. ಎಸ್ ಇಲ್ಲಿ ನೋಡ್ರಿ 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಯಾವ್ದು ಕೇಳಿದ್ರು ಕ್ವಾಲಿಟಿ ಆಫ್ ಮಾರ್ಕ್ಸ್ ಅಂದ್ರೆ ದ ಥ್ರೋನ್ಡ್ ಮೊನಾರ್ಕ್ ಡ್ಯಾಶ್ 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 ಅಂತ ಕೊಟ್ಟು ಫಿಯರ್ ಆಫ್ ಕಿಂಗ್ಸ್ ಈ ಸ್ಟಾನ್ಸ ಕೇಳಿದ್ದಾರೆ. 34 ಕ್ವಶನ್ 4 ಅಂಕಕ್ಕೆ. ದ ಥ್ರೋನ್ ಮೊನಾರ್ಕ್ ಈಸ್ ಬೆಟರ್ ದನ್ ಹಿಸ್ ಕ್ರೌನ್ ಅಂತ ಸ್ಟಾರ್ಟ್ ಆಗುತ್ತಲ್ಲ. ಸೊ ಅದನ್ನ ಕೇಳಿದ್ರು. ಅಂಡ್ ಇದಾದ ನಂತರ 2024-25ನೇ ಸಲ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ದ ಕ್ವಾಲಿಟಿ ಆಫ್ ಮರ್ಸ್ ಇಸ್ ನಾಟ್ ಸ್ಟ್ರೇನ್ ಡ್ರಾಪೆತ್ ಆಸ್ ಜನರಲ್ ರೇನ್ ಫ್ರಮ್ ಹೆವನ್ ಈ ಸ್ಟಾನ್ಸ ಕೇಳಿದ್ದಾರೆ. ಓಕೆ. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೇಳಿದ್ದು ಇದು. ಆಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ ಅದು ಅಂತ ಬರುತ್ತಲ್ಲ. ಸೊ ಸೀಸನ್ಸ್ ಇನ್ ಜಸ್ಟಿಸ್ ಅಂತ ಹೇಳಿ ಈ ಸ್ಟಾನ್ಸ ಕೇಳಿದ್ದಾರೆ 3 ಮತ್ತು 4ನೇ ಕ್ವಶನ್ ಪೇಪರ್ ನಲ್ಲಿ. 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಾರಿ. ಆಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಮತ್ತೆ ಅದನ್ನೇ ಕೇಳಿದ್ದಾರೆ. ಇದೇ ಸ್ಟಾನ್ಸವನ್ನು ಕೇಳಿದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ. ಓಕೆ ಮ್ಯಾನ್ ಸ್ಟೂಡೆಂಟ್ಸ್. ನಾನೇನ್ ಹೇಳ್ತೀನಿ ನಿಮ್ಗಂತೂ ಫಿಕ್ಸ್ ಗೊತ್ತಿದೆ. ಕ್ವಾಲಿಟಿ ಆಫ್ ಮಾರ್ಕ್ಸ್ ಇಂದ್ರ ಬರೋದೇ 4 ಅಂಕ ಫಿಕ್ಸ್. ಓಕೆ. ಮೆಮೊರೈಸೇಷನ್ ಪಾಯಿಂಟ್ ಕೇಳ್ತಾರೆ. ಅದರಲ್ಲಿ ಯಾವ ಸ್ಟಾಂಜಾ ಅಂತಂದ್ರೆ ಮೇನ್ ಎಕ್ಸಾಮ್ 2025ರಲ್ಲಿ ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ ಅಂತ ನಾವು ಅನ್ಕೊಳ್ತಾ ಇದ್ದೇವಿ. ನಾನು ಹೇಳೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಇದಿಷ್ಟೇ ಸ್ಟಾಂಜಾ ಅಲ್ಲ. ಇದನ್ನ ಫಸ್ಟ್ ಯಾರು ನಿಮಗೆ ವೀಕ್ ಅದಿರಿ ನಮ್ಗೆ ಏನು ಇಂಗ್ಲಿಷ್ ಗೊತ್ತಿಲ್ಲ ಸರ್ ಫಸ್ಟ್ ಸ್ಟೆಪ್ ನಾನು ಏನ್ ಮಾಡ್ಬೇಕು ಅನ್ನೋರ್ಗಾಗಿ ಈ ವಿಡಿಯೋ ನಮ್ದಲ್ಲಿ ಇಟ್ಕೊಳ್ರಿ. ಇವನ್ನ ಫಸ್ಟ್ ಪರ್ಫೆಕ್ಟ್ ಆಗಿ ಮುಗಿಸ್ರಿ. ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್ ಈ ಸ್ಟಾಂಜಾ ಫಸ್ಟ್ ಮಾಡ್ರಿ. ಪರ್ಫೆಕ್ಟ್ ಆಗಿ ಬರ್ತೀರಿ ಓದಿ ಅರ್ಥ ಮಾಡ್ಕೊಳ್ರಿ. ಇದಾದ್ಮೇಲೆ ಉಳ್ಕಿದ ಎಲ್ಲ ಸ್ಟಾಂಜಾನು ಬ್ಯಾಡ್ ಮಾಡ್ರಿ ಅರ್ಥ ಮಾಡ್ಕೊಂಡು. ಓಕೆ. ಈ ಮೆಥಡ್ ಮಾಡ್ರಿ. ನಾನು ಉಳ್ಕಿದ ಸ್ಟಾಂಜಾ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ರಿ ಅಂದ್ರೆ ನಮ್ ಮಕ್ಕಳಿಗೆ ಈಸಿ ಟು ಡಿಫಿಕಲ್ಟ್ ಹೋಗೋಣ ಅಂತ. ಸೊ ಒಂದು ಇಷ್ಟು ಮಾಡ್ರಪ್ಪ ಫಸ್ಟ್ ಇದನ್ನ ಮಾಡ್ರಿ. ಇದಾದ್ಮೇಲೆ ನೆಕ್ಸ್ಟ್ ಮಾಡ್ಕೊಡ್ರಿ. ಸೊ ಈ ರೀತಿ ಮಾಡಿ ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ನಾವು ಐ ಕ್ಯಾನ್ ಪಾಸ್ ಅನ್ನೋ ಒಂದು ಎಬಿಲಿಟಿ ಆಗ್ಬೇಕು ಅಷ್ಟೇ ನನಗೆ ಬೇಕಾಗಿದ್ದು. ಓಕೆ. ರೈಟಾ? ಈ ಸ್ಟಾಂಜಾವನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀವಿ ಮೇನ್ ಎಕ್ಸಾಮ್ 2025ದಲ್ಲಿ. ಓಕೆ. ರೈಟಾ ಮೈ ಡಿಯರ್ ಸ್ಟೂಡೆಂಟ್ಸ್? ನಾನು ಹೇಳೋದು ನೆನಪಲ್ಲಿ ಇಟ್ಕೊಳ್ರಿ. ಇದನ್ನೇ ಇಷ್ಟೇ ಅಂತಲ್ಲ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ನೀವು. ಮೊದಲಿಗೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಸೆಕೆಂಡ್‌ಗೆ ಯಾವುದೇ ಇಂಪಾರ್ಟೆನ್ಸ್, ಫಸ್ಟ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ ಅಂತ ಈ ರೀತಿ ಮಾಡ್ತಾ ಬನ್ನಿ. ನಿಮ್ಗೆ ಅದನ್ನ ಓದೋ ಮೆಥಡ್‌ನ ಡಿವೈಡ್ ಮಾಡಿ ಹೇಳ್ದಂಗೆ ಸ್ವಲ್ಪ ಕೊಟ್ರೆ ಬಹಳಷ್ಟು ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಮೆಥಡ್‌ನ ಅಪ್ಲೈ ಮಾಡಿ. ಓಕೆ. ಯೆಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ತೀರಿ ಅನ್ಕೊಂಡಿದ್ದೀನಿ. ಶೇರ್, ಸಬ್ಸ್ಕ್ರೈಬ್ ಎಲ್ಲವೂ ಮಾಡಿದ್ದೀರಿ ಅನ್ಕೊಂಡಿದ್ದೀನಿ. ಮತ್ತು ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಬೇಕು. ಯಾಕಂದ್ರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಅಪ್ಲೋಡ್ ತರ್ತಾ ಇರ್ತೇವೆ ನೋಟಿಫಿಕೇಶನ್ ಮೂಲಕ. ಓಕೆ. ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು. ಜಾಯಿನ್ ಆಗೋದ್ರ ಮೂಲಕ ನನ್ನ ನಂಬರ್ ಕೂಡ ಬರ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.